ಮುಂದೆ ಯಾರಾದ್ರೂ ಒಳ್ಳೆ ಅಧಿಕಾರ ಕೊಡಲಿಕ್ಕೆ ಆಸಕ್ತಿ ಇರುವಂಥ ಸಚಿವರುಗಳು ಕೆಲಸ ಮಾಡಲಿ, ಅಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಮ್ದೊಂದು ಬೇಡಿಕೆ. ಇದನ್ನೀಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ, ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ. CLP ಸಭೆಯಲ್ಲಿ ಚರ್ಚೆಗಳಾಗಿದೆ. ಶಾಸಕರ ನೇರವಾಗಿ ಅಪಾದನೆಗಳು ಮಾಡಿದ್ದಾರೆ. ನಮಗೆ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ, ನಮಗೆ ಸರಿಯಾದ ಅನುದಾನಗಳು ಸಿಗ್ತಾ ಇಲ್ಲ, ನಮ್ಗೆ ಯಾರು ಭೇಟಿ ಅವಕಾಶ ಮಾಡಿಕೊಡ್ತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ ಅಂತೇಳಿ ಸಾಕಷ್ಟು ಸಲ ಹೇಳಿದ್ದಾರೆ. ಇದೇನು ಹೊಸ್ತೇನಲ್ಲ ಇದು. ಸೊ ಅದ್ರ ಪ್ರಯುಕ್ತ ಒಂದು ಮನವಿಯನ್ನು ಕೊಡಬೇಕು, AICCಗೆ ಮನವಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನು ಸರ್ ನೀವು ಏನಾರ ಬರೆದಿದ್ದೀರಾ ಸರ್? ನೀವು ನಾನೇನಿಲ್ಲ, ನಾನು ಸಹಿ ಮಾಡಿದ್ದೀನಿ. ಕೆಲವು ಬದಲಾವಣೆ ಬೇಕು, ಬದಲಾವಣೆ ಮಾಡಿಕೊಡಿ ಸ್ವಾಮಿ ಅಂತ ಹೇಳಿದ್ದೀನಿ. ಬೇರೆ ಇನ್ನೇನಿಲ್ಲ. ಸಹಕಾರ ಸಿಗ್ತಾ ಇಲ್ವಾ ಸರ್ ನಿಮ್ಗೆ? ನನಗೆ ಚೆನ್ನಾಗಿ ಸಹಕಾರ ಸಿಗ್ತಾ ಇದೆ. ಕೆಲವು ಸಚಿವರುಗಳು ಸಿಗ್ತಾ ಇಲ್ಲ, ನನಗೂ ಸಿಗ್ತಾ ಇಲ್ಲ. ಕೆಲವರು ಏನು ಕೊಟ್ಟಿಲ್ಲ, 3 ವರ್ಷ ಆದ್ರೂ ನಮ್ಗೆ ಏನು ಕೊಟ್ಟೇ ಇಲ್ಲ. ಏನ್ ಮಾಡುವಂತವ್ರಿಗೆಲ್ಲ ಕಟ್ಕೊಂಡು ನಾವು ಅಂದ್ರೆ ಯಾವಾಗ ಆಗ್ಬೋದು ಅಂತ ವಿಶ್ವಾಸ? ಅದನ್ನ ಹೇಳ್ತಾ ಇದೀನಿ. ಕೆಲವು ಸಚಿವರುಗಳು ನಾವು 3 ವರ್ಷ ಆದ್ರೂ ಕೂಡ ಇದುವರೆಗೂ ಕೂಡ ಅವ್ರ ಇಲಾಖೆಯಿಂದ ಆಗ್ಲಿ ಅವರಿಂದ ಆಗ್ಲಿ ಏನೊಂದು ಸ್ಪಂದನೆ ಸಿಕ್ಲಿಲ್ಲ. ಅಂತವ್ರು ಕಟ್ಕೊಂಡು ನಾವ್ ಏನ್ ಮಾಡೋದು ನಾವೆಲ್ರು? ಮುಂದೆ ಯಾರಾದ್ರೂ ಒಳ್ಳೆ ಅಧಿಕಾರ ಕೊಡಲಿಕ್ಕೆ ಆಸಕ್ತಿ ಇರುವಂಥ ಸಚಿವರುಗಳು ಕೆಲಸ ಮಾಡಲಿ, ಅಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಮ್ದೊಂದು ಬೇಡಿಕೆ. ಇದನ್ನೀಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ, ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ. CLP ಸಭೆಯಲ್ಲಿ ಚರ್ಚೆಗಳಾಗಿದೆ. ಶಾಸಕರ ನೇರವಾಗಿ ಅಪಾದನೆಗಳು ಮಾಡಿದ್ದಾರೆ. ನಮಗೆ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ, ನಮಗೆ ಸರಿಯಾದ ಅನುದಾನಗಳು ಸಿಗ್ತಾ ಇಲ್ಲ, ನಮ್ಗೆ ಯಾರು ಭೇಟಿ ಅವಕಾಶ ಮಾಡಿಕೊಡ್ತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ ಅಂತೇಳಿ ಸಾಕಷ್ಟು ಸಲ ಹೇಳಿದ್ದಾರೆ. ಇದೇನು ಹೊಸ್ತೇನಲ್ಲ ಇದು. ಸೊ ಅದ್ರ ಪ್ರಯುಕ್ತ ಒಂದು ಮನವಿಯನ್ನು ಕೊಡಬೇಕು, AICCಗೆ ಮನವಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನು ಸರ್ ನೀವು ಏನಾರ ಬರೆದಿದ್ದೀರಾ ಸರ್? ನೀವು ನಾನೇನಿಲ್ಲ, ನಾನು ಸಹಿ ಮಾಡಿದ್ದೀನಿ. ಕೆಲವು ಬದಲಾವಣೆ ಬೇಕು, ಬದಲಾವಣೆ ಮಾಡಿಕೊಡಿ ಸ್ವಾಮಿ ಅಂತ ಹೇಳಿದ್ದೀನಿ. ಬೇರೆ ಇನ್ನೇನಿಲ್ಲ. ಸಹಕಾರ ಸಿಗ್ತಾ ಇಲ್ವಾ ಸರ್ ನಿಮ್ಗೆ? ನನಗೆ ಚೆನ್ನಾಗಿ ಸಹಕಾರ ಸಿಗ್ತಾ ಇದೆ. ಕೆಲವು ಸಚಿವರುಗಳು ಸಿಗ್ತಾ ಇಲ್ಲ, ನನಗೂ ಸಿಗ್ತಾ ಇಲ್ಲ. ಕೆಲವರು ಏನು ಕೊಟ್ಟಿಲ್ಲ, 3 ವರ್ಷ ಆದ್ರೂ ನಮ್ಗೆ ಏನು ಕೊಟ್ಟೇ ಇಲ್ಲ. ಏನ್ ಮಾಡುವಂತವ್ರಿಗೆಲ್ಲ ಕಟ್ಕೊಂಡು ನಾವು ಅಂದ್ರೆ ಯಾವಾಗ ಆಗ್ಬೋದು ಅಂತ ವಿಶ್ವಾಸ? ಅದನ್ನ ಹೇಳ್ತಾ ಇದೀನಿ. ಕೆಲವು ಸಚಿವರುಗಳು ನಾವು 3 ವರ್ಷ ಆದ್ರೂ ಕೂಡ ಇದುವರೆಗೂ ಕೂಡ ಅವ್ರ ಇಲಾಖೆಯಿಂದ ಆಗ್ಲಿ ಅವರಿಂದ ಆಗ್ಲಿ ಏನೊಂದು ಸ್ಪಂದನೆ ಸಿಕ್ಲಿಲ್ಲ. ಅಂತವ್ರು ಕಟ್ಕೊಂಡು ನಾವ್ ಏನ್ ಮಾಡೋದು ನಾವೆಲ್ರು? ಮುಂದೆ ಯಾರಾದ್ರೂ ಒಳ್ಳೆ ಅಧಿಕಾರ ಕೊಡಲಿಕ್ಕೆ ಆಸಕ್ತಿ ಇರುವಂಥ ಸಚಿವರುಗಳು ಕೆಲಸ ಮಾಡಲಿ, ಅಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಮ್ದೊಂದು ಬೇಡಿಕೆ. ಇದನ್ನೀಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ, ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ. CLP ಸಭೆಯಲ್ಲಿ ಚರ್ಚೆಗಳಾಗಿದೆ. ಶಾಸಕರ ನೇರವಾಗಿ ಅಪಾದನೆಗಳು ಮಾಡಿದ್ದಾರೆ. ನಮಗೆ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ, ನಮಗೆ ಸರಿಯಾದ ಅನುದಾನಗಳು ಸಿಗ್ತಾ ಇಲ್ಲ, ನಮ್ಗೆ ಯಾರು ಭೇಟಿ ಅವಕಾಶ ಮಾಡಿಕೊಡ್ತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ ಅಂತೇಳಿ ಸಾಕಷ್ಟು ಸಲ ಹೇಳಿದ್ದಾರೆ. ಇದೇನು ಹೊಸ್ತೇನಲ್ಲ ಇದು. ಸೊ ಅದ್ರ ಪ್ರಯುಕ್ತ ಒಂದು ಮನವಿಯನ್ನು ಕೊಡಬೇಕು, AICCಗೆ ಮನವಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನು ಸರ್ ನೀವು ಏನಾರ ಬರೆದಿದ್ದೀರಾ ಸರ್? ನೀವು ನಾನೇನಿಲ್ಲ, ನಾನು ಸಹಿ ಮಾಡಿದ್ದೀನಿ. ಕೆಲವು ಬದಲಾವಣೆ ಬೇಕು, ಬದಲಾವಣೆ ಮಾಡಿಕೊಡಿ ಸ್ವಾಮಿ ಅಂತ ಹೇಳಿದ್ದೀನಿ. ಬೇರೆ ಇನ್ನೇನಿಲ್ಲ. ಸಹಕಾರ ಸಿಗ್ತಾ ಇಲ್ವಾ ಸರ್ ನಿಮ್ಗೆ? ನನಗೆ ಚೆನ್ನಾಗಿ ಸಹಕಾರ ಸಿಗ್ತಾ ಇದೆ. ಕೆಲವು ಸಚಿವರುಗಳು ಸಿಗ್ತಾ ಇಲ್ಲ, ನನಗೂ ಸಿಗ್ತಾ ಇಲ್ಲ. ಕೆಲವರು ಏನು ಕೊಟ್ಟಿಲ್ಲ, 3 ವರ್ಷ ಆದ್ರೂ ನಮ್ಗೆ ಏನು ಕೊಟ್ಟೇ ಇಲ್ಲ. ಏನ್ ಮಾಡುವಂತವ್ರಿಗೆಲ್ಲ ಕಟ್ಕೊಂಡು ನಾವು ಅಂದ್ರೆ ಯಾವಾಗ ಆಗ್ಬೋದು ಅಂತ ವಿಶ್ವಾಸ? ಅದನ್ನ ಹೇಳ್ತಾ ಇದೀನಿ. ಕೆಲವು ಸಚಿವರುಗಳು ನಾವು 3 ವರ್ಷ ಆದ್ರೂ ಕೂಡ ಇದುವರೆಗೂ ಕೂಡ ಅವ್ರ ಇಲಾಖೆಯಿಂದ ಆಗ್ಲಿ ಅವರಿಂದ ಆಗ್ಲಿ ಏನೊಂದು ಸ್ಪಂದನೆ ಸಿಕ್ಲಿಲ್ಲ. ಅಂತವ್ರು ಕಟ್ಕೊಂಡು ನಾವ್ ಏನ್ ಮಾಡೋದು ನಾವೆಲ್ರು? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.